ಇವ್ರು ಯಾರು ಬ್ಯೂಟಿ ಕಾನ್ಶಿಯಸ್ ಇರ್ಲಿಲ್ವಾ? ಯಾರಿಗೂ ಮೇಕಪ್ ಗಳೇ ಆಗ್ತಾ ಇಲ್ಲ ಹುಡುಗರಿಗೆ. ಹೇಳಿದ್ರೆ ಪಾಪ ಹುಡುಗರದು ಪರವಾಗಿಲ್ಲ ಹೇಳಿ, ನಿಮ್ಗೆಲ್ಲ ಹೇಳ್ತಿದಾರಲ್ಲ ನೀವೇ ಬ್ಯೂಟಿ ಕಾನ್ಶಿಯಸ್. ಹೋಗ್ತಿರ್ಲಿಲ್ಲ, ಇವ್ರು ಹೋಗ್ತಾ ಇದ್ರು. ನಮ್ ಟೀಮ್ ಅಲ್ಲಿ ಹುಡುಗರ್ಕಿನ್ನ ಹೇರ್ ಕೇರ್ ಮಾಡಿದಷ್ಟು ಯಾರು ಇಲ್ಲ. ಹೇರ್ ಕೇರ್ ಯಾಕೆ ನಾವೇ ಅದಕ್ಕೆ ಮಾಡ್ತಾ ಇದ್ದೀವಿ. ಕೂದಲುಗಳು ಉದುರೋಗ್ತಾ ಇತ್ತು ಎಲ್ರಿಗೂನು. ಇಲ್ಲ ನೋಡಿ ಸುಮ್ನೆ ಬಿಟ್ಕೊಂಡ್ ಬಂದಿರೋದು ಅಷ್ಟೇ. ನೆಕ್ಸ್ಟ್ ಫಿಲಂ ಬಿಗ್ಗೆ ಎರಡು ಫಿಲಂ ಬಿಗ್ ಹಾಕೋತಿಲ್ಲ, ಎಕ್ಸ್ಟೆನ್ಷನ್ ಅದೇನೋ ಸ್ಕಿನ್ ಕೇರ್ ಗೆ ಇವ್ನು ಹೋಗ್ತಾನೆ. ಮೇಡಮ್ ಚೆನ್ನಾಗಿರೋರು ಏನಕ್ಕೆ ಹೋಗ್ತಾರೆ ಮೇಡಮ್ ಸ್ಕಿನ್ ಕೇರ್ ಗೆ? ನಾವ್ ಹೋಗ್ಬೇಕು. ಅಪ್ಪ ಫೈನಲಿ ಒಪ್ಕೊಂಡ್ರೆ ನಿಮ್ ಹುಡುಗಿ ಸಕಲಾಗಿದ್ದಾರೆ ಅಂತ. ಅದು ಇದ್ರೂನು ಮೇಕಪ್ ಮಾಡೋದ್ ಕಮ್ಮಿ ಮಾಡಲ್ವಲ್ಲ ಅವ್ರು. ಇನ್ನು ಚೆನ್ನಾಗ್ ಕಾಣಿಸ್ಲಿ ಅಂತ ಬೆಳಿಗ್ಗೆ ಅದಕ್ಕೊಂದ್ ದಿವಸ ಜಗಳ ಆಗಿದೆ ಸೆಟ್ ಅಲ್ಲಿ. ಮೇಡಮ್ 7 ಗಂಟೆಗೆ ಬರ್ತಾರೆ, 9 ಗಂಟೆವರೆಗೂ ಮೇಕಪ್ ಹಾತಿರ್ತಾರೆ. ನಾವೊಂದ್ 10 ನಿಮಿಷ ಬಳಸ್ಕೊಂಡ್ರೆ ಡೈರೆಕ್ಟ್ ಯಾಕೋ ಲೇಟ್ ಆಗುತ್ತೆ, ನಿಮ್ ಹೀರೋಯಿನ್ ಬಂದ್ 7 ಗಂಟೆಗೆ ಕೂತಿರ್ತಾರೆ, 9 ಗಂಟೆವರೆಗೂ ಮೇಕಪ್ ಮಾಡ್ಕೊಂತಾರೆ, ನಾವಿನ್ ಯಾವಾಗ ಮಾಡ್ಕೊಳೋದು? ಅದೇ ಹುಡುಗಿರ್ಗಂದ್ರೆ ಹೇರ್ ಎಲ್ಲ ಇರುತ್ತೆ, ನಮ್ ಹೇರ್ ಸ್ಟೈಲಿಂಗ್ ಅಲ್ಲ. ಹುಡುಗರ್ಗೆ 4 ಕೂದ್ಲು ಹಿಂಗಿರುತ್ತೆ, ಹಿಂಗೆ ಬಾಚ್ಬಿಟ್ರೆ ಅದನ್ನು ಮಾಡ್ಕೊಳಲ್ಲ, ಹಿಂಗ್ ಮಾಡ್ಕೋತಾರೆ. ಅಲ್ಲ ಈಗ ನಾನು ಹೇರ್ ಕೇರ್ ಮಾಡ್ತೀನಿ ಅಂತಲ್ಲ ಈಗ ತಾನೆ ಹಿಂಗ್ ಅನ್ಕೊಂಡ್ ಬರ್ಬೋದು ಅಂತ ಅವ್ರೇ ಅಂತಾರೆ. ಹೇರ್ ಕೇರ್ ಮಾಡಿರ್ತಾರಲ್ಲ. ಮೇಡಮ್ ಫಸ್ಟ್ ಆಫ್ ಆಲ್ ಡೈರೆಕ್ಟರ್ ಗೆ ಹುಡುಗರು ಮೇಕಪ್ ಹಾಕ್ಸಕ್ಕೆ ಕಷ್ಟ ಆಗ್ತಾನೆ ಇರ್ಲಿಲ್ಲ ಯಾರಿಗೂ. ಎದ್ದಂಗೆ ಬರ ಸಾಕು. ಅದು ಹೌದು ಮ್ಯಾಮ್. ಹುಡುಗಿರ್ಗುನು ಸರ್ ಮೇಕಪ್ ಹಾಕಕ್ಕೆ ಅಷ್ಟ್ ಬಿಡ್ತಾ ಇರ್ಲಿಲ್ಲ. ಯಾವಾಗ್ಲೂ ಮೆತ್ಕೊಂಡ್ ಬರ್ತೀರಾ ಅಂತ ಬೈತಾರೆ. ಅವ್ರಿಗೆ ಮೇಕಪ್ ಇಲ್ದೇನೆ ಇಷ್ಟ. ಹುಡುಗಿರ ಯಾವಾಗ್ಲೂ ಹೇಳ್ತಾರೆ ನ್ಯಾಚುರಲ್ ಆಗಿದ್ರಿ, ಅದೇ ಚೆನ್ನಾಗಿ ಮಾತ್ ಕೇಳ್ತಿರ್ಲಿಲ್ಲ ಅವ್ರದ್ದು ಅಷ್ಟೇ. ಇದ್ದೇ ಇರುತ್ತಲ್ವಾ, ನಾನ್ ಚೆನ್ನಾಗ್ ಕಾಣಿಸ್ಬೇಕು ಅನ್ನೋದು ಇದ್ದೇ ಇರುತ್ತೆ. ಹೌದು. ಓಕೆ, ಸೊ ಚೆನ್ನಾಗಿದ್ರೆ ಚೆನ್ನಾಗ್ ಕಾಣಿಸ್ತಾರೆ. ನೋ ಕಮೆಂಟ್. ಚೆನ್ನಾಗಿರೋದಕ್ಕೆ ಓಕೆ, ನಿಮ್ಮ ಇಷ್ಟು ಜನದಲ್ಲಿ ಯಾರು ತುಂಬಾ ಓತ್ಲಾ ಮತ್ತೆ ಯಾರು ಸಿಕ್ಕಾಪಟ್ಟೆ ಸೀರಿಯಸ್? ಒಬ್ರಾದ್ಮೇಲೆ ಒಬ್ರು ಹೋಗೋಣ. ಯಾರು ಓತ್ಲಾ ಯಾರು ಸೀರಿಯಸ್ ನಿಮ್ ಪ್ರಕಾರ? ಸ್ಟ್ರೇಟ್ ಆನ್ಸರ್. ಹಿಂಗೇನೇನ್ ನನ್ಗೆ ಅನ್ಸಿಲ್ಲ. ಡೈರೆಕ್ಟ್ ಅಲ್ಲ, ಬೈ ಎನಿ ಚಾನ್ಸ್ ನೀವೇ ಅಂತ ಅನ್ಸಿದ್ಯಾ? ಇಲ್ಲ ಇಲ್ಲ, ನಾನು ಸೀರಿಯಸ್ ಇಲ್ವಾ ನೀವು? ಕಾಮಿಡಿ ಮೇಡಮ್, ಕಾಮಿಡಿ ಪೀಸ್ ಮೇಡಮ್. ಕಾಮಿಡಿ. ಓಕೆ, ಪಲ್ಲವಿ ನೀವು? ಹಂಗೇನ್ ಅನ್ಸಿಲ್ಲ, ಯಾರು ಅನ್ಸಿಲ್ಲ. ಓಕೆ, ಸುಧಾಕರ್ ನಿಮ್ಗೆ? ಸೀರಿಯಸ್ ಅಂದ್ರೆ ಸ್ವಲ್ಪ ಆಕ್ಟಿಂಗ್ ಅಂತ ಬಂದಾಗ ಸೀರಿಯಸ್ ಇವ್ಳು ಇರ್ತಾಳೆ. ಅಂದ್ರೆ ಜಾಸ್ತಿ ನಾವೆಲ್ಲ ತರ್ಲೆ comedy ಅಲ್ಲ, ಅಲ್ಲಿ ತರ್ಲೆ ಮಾಡಕ್ ಬಿಡಲ್ಲ ಸೀನ್ ಅಲ್ಲಿ. ನಾವು ಸೀನ್ ಅಲ್ಲಿ ತರ್ಲೆ ಮಾಡ್ಕೊಂಡು ನೆಕ್ಸ್ಟ್ ಶಾಟ್ ಅಳೋದಿದ್ರೆ ನಾವ್ ಮಾಡ್ತೀವಿ. ಮೇಡಮ್ ಹಂಗಲ್ಲ. ಅವತ್ತೇನೋ ಒಂದು ಬ್ರೇಕಪ್ ಸೀನ್ ಇದ್ರೆ ಮೇಡಮ್ ಸೀರಿಯಸ್ ಆಗಿ ಇರ್ಬೇಕು. ನಾವೇನಿಲ್ಲ, ಹಿಂದಿನ ಶಾಟ್ ಅಲ್ಲೂ ಏನೋ ಒಂದು ಕಾಮಿಡಿ ಮಾಡ್ತಾ ಇರ್ತೀವಿ, ನೆಕ್ಸ್ಟ್ ಶಾಟ್ ಹೋಗ್ತೀವಿ, ಮೇಡಮ್ ಹಂಗಿರಲ್ಲ. ತರ್ಲೆ ಅಂದ್ರೆ ಎಲ್ರು ಹುಡುಗರು ಎಲ್ರು. ಸೊ ನಿಮ್ ಪ್ರಕಾರ ಪಾಯಲ್ ಯಾರು ಓತ್ಲಾ ಮತ್ತೆ ಯಾರು ಸೀರಿಯಸ್? ಯಾರು ಸೀರಿಯಸ್ ಅಂದ್ರೆ ಆಕ್ಟಿಂಗ್ ಇಷ್ಟ ಎಲ್ರು ಸ್ವಲ್ಪ ಸೀರಿಯಸ್ ಮ್ಯಾಮ್. ಎಲ್ರು ಓತ್ಲಾ ಅಂತ ಯಾರು ಇಲ್ಲ. ಓತ್ಲಾ ಅಂದ್ರೆ ಏನು? ಕಾಮಿಡಿ ಮಾಡೋದಾ? ಅಂದ್ರೆ ಟೈಮ್ ಪಾಸ್ ಮಾಡ್ಕೊಂಡು ತರ್ಲೆ ಮಾಡ್ಕೊಂಡು. ಏನಕ್ಕೂ ತಲೆ ಕೆಡ್ಸ್ಕೊಳಲ್ಲ, ಬಂದಾಗ ನೋಡೋ ಗುರು ಅನ್ನೋದು. ನಮ್ಮ ಪ್ರೊಡ್ಯೂಸರ್ ಅವರೇನೋ ಇಲ್ಲ ಮೇಡಮ್, ಆಕ್ಷನ್ ಮುಂಚೆ ರೋಲಿಂಗ್ ಮುಂಚೆ ಎಲ್ಲರೂ ಓದ್ಲಾ, ರೋಲಿಂಗ್ ಆಗ್ತಾ ಇದ್ರೆ ಎಲ್ಲ ಸೀರಿಯಸ್. ಸೊ ತುಂಬಾ ಡೆಡಿಕೇಟಿವ್ ಆಗಿದ್ರಿ ಅಂತ ಹೇಳ್ಬಹುದು. ಓಕೆ, ಅಲ್ಲ ಹಂಗೋದ್ರೆ ನಮ್ ಪ್ರೊಡ್ಯೂಸರ್ ಅವ್ರು ಬರ್ತಾನೆ ಇರ್ಲಿಲ್ಲ, ನನ್ ಮಕ್ಳ ಏನ್ ಮಾಡ್ಕಂತೀರ ಮಾಡ್ಕೊಳ್ರ, ಅದನ್ನ ಓದ್ಲಾ ಅಂತಾರ? ಅದಲ್ಲ, ಓದ್ಲಾ ಲೇಜಿ ಒಂಥರ. ಅದು ಟ್ರಸ್ಟ್. ಓಕೆ. ಸೊ ಇಷ್ಟು ಜನದಲ್ಲಿ ಯಾರು ಜಾಸ್ತಿ ಬೀಪ್ ಪದಗಳ ಬಳಕೆ ಮಾಡ್ತಿದ್ರು ನಿಮ್ ಪ್ರಕಾರ? ಇಬ್ರದ ಕೈ ಈ ಕಡೆ ಹೋಯ್ತು. ಸುಧಾಕರ್ಗೆ ಆಮೇಲೆ ಬರ್ತೀನಿ. ಕಾರ್ತಿಕ್ ಯಾರು ಬೀಪ್ ಪದಗಳ ಬಳಕೆ? ಅವರೇ ಬಳಸ್ತಾರೆ ಮೇಡಮ್. ಇಲ್ಲ ಕಾರ್ತಿಕ್ ಕಮ್ಮಿ ನೋಡಿ, ನನ್ ಬಟ್ಟೆ ಫ್ಲವರ್ ಇದೆ ಇಲ್ಲ. ಸೊ ಹೂನಾ ನೀವು ಅಂದ್ರೆ ಎಲ್ಲರ ಮುಂದೆ ಬಳಸಲ್ಲ ನಾನು, ನಾವೇ ಇದ್ದಾಗ ನಾನು ಬಳಸ್ತೀನಿ. ಹುಡುಗರೆಲ್ಲ ಬಳಸ್ತಾರ ಮೇಡಮ್, ಹಂಗೇನಿಲ್ಲ. ಅವನು ಬಳಸ್ತಾನೆ, ಅವರು ಬಳಸ್ತಾರೆ. ಇಲ್ಲ, ಅವನೊಂಥರ ಆಂಬುಲೆನ್ಸ್ ಸೈರನ್ ತರ ಅಂತಿರುತ್ತದು. ಬಟ್ ಸೆಟ್ಟಲ್ಲೆಲ್ಲ ಅಂದ್ರೆ ನಾವು ಹುಡುಗರೇ ಕೂತ್ಕೊಂಡಾಗ ಆಬ್ವಿಯಸ್ಲಿ ಬರುತ್ತೆ ಮೇಡಮ್. ಸೊ ನಿಮ್ಗೆ ಯಾರು ಅನ್ಸ್ತಾರೆ ಪಲ್ವೀರ್? ಓಕೆ, ಹಾಗಾದ್ರೆ ಪಾಯಲ್ ಯಾರು? ಓಕೆ, ಚೇತನ್ ಅವರೇ? ಸುಧಾಕರ್ ಹೇಳಿ. ಈಗ ಪ್ರೊಡಕ್ಷನ್ ನಾನ್ ನೋಡ್ಕೊಂತ ಇರ್ತೀನಿ. ಸೊ ಆಬ್ವಿಯಸ್ಲಿ ಒಂದಷ್ಟು ಜನ ನಮ್ಮ ಹುಡುಗರಿಗೆ ಅವ್ರಿಗೆ ಬೈತಾನೆ ಇರ್ತೀನಿ. ಹೆಲ್ತಿ ಬೀಪ್ಸ್ ಅವ್ನ್ ನೋಡಲ್ಲ, ಯಾರಿದಾರೆ ನೋಡಲ್ಲ, ಫಸ್ಟ್ ಮಾತಾಡ್ಬಿಡ್ತಾನೆ. ಆಮೇಲೆ ನಾವ್ ಹಿಂಗ್ ನೋಡಿದ್ರೆ ಅದನ್ನು ತಲೆ ಕೆಡ್ಸ್ಕೊಳಲ್ಲ ಅವ್ನು. ಈಗ ಸೆಟ್ ಅಲ್ಲಿ ನೀವು ಕೇಳಿ, ನಾನ್ ಸೆಟ್ ಹೋದ್ರೆ ಅಲರ್ಟ್ ಆಗೋರು ಫುಲ್ ಟೆಕ್ನಿಷಿಯನ್. ಅಂದ್ರೆ ಈ ಸೆಟ್ ಹುಡುಗರಾಗ್ಲಿ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹುಡುಗರಾಗ್ಲಿ, ನಾನು ಅಬ್ಸರ್ವ್ ಮಾಡಿದೀನಿ. ಹುಡುಗರೇ ಹೇಳವ್ರೆ, ಯಾಕಂದ್ರೆ ನಾವು ಪ್ರೊಡಕ್ಷನ್ ನೋಡ್ಕೊಂತ ಇರ್ತೀವಲ್ಲ ಮೇಡಮ್, ಸ್ವಲ್ಪನಾದ್ರೂ ಸೀರಿಯಸ್ನೆಸ್ ಇರ್ಬೇಕು. ಯಾರಿಗಾದ್ರೂ ಒಬ್ರಿಗೆ ಎದ್ರಕೋಬೇಕಲ್ಲ ಅವರು ಕೆಲ್ಸದ ವಿಷಯದಲ್ಲಿ, ಅದಕ್ಕೋಸ್ಕರ ಅಷ್ಟೇ. ಓಕೆ, ಫೈನ್. ಸೊ ತಿಂಡಿ ಪೋತಿ ಯಾರು ಅಂತ ಆಗ್ಲೇ ಕೇಳಿದೆ. ಓಕೆ, ಕಂಪ್ಲೇಂಟ್ ಬಾಕ್ಸ್ ಯಾರು ಜಾಸ್ತಿ ಕಂಪ್ಲೇಂಟ್ ಮಾಡ್ತಿದ್ದಿದ್ ಯಾರು? ಕಾರ್ತಿಕ್
ಏನ್ ಡೈರೆಕ್ಟರ್ ಮಾಡ್ತಾ ಇರ್ತಾರ ನಮ್ಮ ಮೇಲೆ ನಾವೇನ್ ಡೈರೆಕ್ಟರ್. ಅಲ್ಲ ಹೌದು ಆಯಪ್ಪನೇ ಮಾಡ್ತಾ ಇರ್ತಾರ ನನ್ ಮಕ್ಳ ಕರೆಕ್ಟ್ ಆಗಿ ಬರ್ರ, ಕರೆಕ್ಟ್ ಆಗಿ ತಿನ್ರ, ಕರೆಕ್ಟ್ ಆಗಿ ಮಾಡ್ರ. ಕರೆಕ್ಟ್ ಆಗಿ ತಿನ್ರು ಅಂತ ಹೇಳಲ್ಲ. ಓಕೆ, ಅಲ್ಲ ಫ್ಲೋ ನಲ್ಲಿ ಏನೋ ಬಂತು, ಡೆಡಿಕೇಟೆಡ್ ಆಗಿರ್ರ ಹಂಗೆ ಹಿಂಗೆ ಅಂತ. ಸೊ ಪಲ್ಲವಿ, ಯಾರು ಇಲ್ಲ ಕಂಪ್ಲೇಂಟ್ ಬಾಕ್ಸ್. ನನ್ ಕ್ವಶನ್ಸ್ ಎಲ್ಲ ಕೇಳ್ತಿದ್ರೆ ನಾವ್ ಇಷ್ಟೊಂದು ಒಳ್ಳೆಯವರ ಅಂತ ಅನ್ಸ್ತಿದೆ. ಇಲ್ಲ ಇಲ್ಲ, Complaint ಇವ್ಳ್ದೆ ಮತ್ತೆ ಜಾಸ್ತಿ. ನಮ್ಮಂತ ಆರ್ಟಿಸ್ಟ್ಗಳು ಪುಣ್ಯ. ಇಲ್ಲ ಕಂಪ್ಲೇಂಟ್ ಇವ್ಳು ಜಾಸ್ತಿ. ಏನು Makeup correct ಆಗತ್ತೆ ಎಲ್ಲ ತರ. ನಿಂದು ಏನಾದ್ರು ತರ್ಲೆ ಕೆಲಸ ಮಾಡಿದ್ರೆ ಮೇಕಪ್ ಆರ್ಟಿಸ್ಟ್ ಏನೋ ಸರಿಯಾಗಿ ಮಾಡಿದ್ರೆ ಮೇಕಪ್ ಕಂಪ್ಲೇಂಟ್ ಯಾರ ಮೇಲೆ ಜಾಸ್ತಿ ಅಂದ್ರೆ ಇವನ್ ಮೇಲೆ. ಸುಮ್ಮಾ ಇವ್ ಕಂಪ್ಲೇಂಟ್ಸ್ ಇವಳ್ದೆ ಸ್ವಲ್ಪ ಜಾಸ್ತಿ. ಅಂದ್ರೆ ಇಷ್ಟು ಹಿಂಗೆ ಬೇಕು ಪರ್ಫೆಕ್ಟ್ ಅನ್ನೋ ಜಾಸ್ತಿ ಇವಳ್ದು. ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಮಾಡಲ್ಲ, ಸ್ವಲ್ಪ ಕಂಪ್ಲೇಂಟ್ಸ್ ಜಾಸ್ತಿ ಇವಳ್ದು. ಅದು ಡೈರೆಕ್ಟರ್ ನ ಕೇಳೋಣ. ಓಕೆ. ಸೊ ಮಿಸ್ ಪರ್ಫೆಕ್ಷನಿಸ್ಟಾ ಸೆಟ್ ಅಲ್ಲಿ ಇವರು? ಅದೇ ಮೇಕಪ್ ವೈಸು ಅದೇ ಅಲ್ವಾ, ಅಯ್ಯೋ, ಅವೆಲ್ಲ ಇದೆ ಬಿಡಿ. ಅಂದ್ರೆ ಅದು ವರ್ಕ್ ರಿಲೇಟೆಡ್ ಮ್ಯಾಮ್. ಇದು ಹಿಂಗಿರ್ಬೇಕು. ಅಲ್ಲ ಅದನ್ನೇ ಅವರು ಪಾಸಿಟಿವ್ ಆಗಿ ಕೇಳ್ತಾರೆ. ಪಾಸಿಟಿವ್ ಪಾಸಿಟಿವ್. ಪಾಸಿಟಿವ್. ನಿಮ್ ಪ್ರಕಾರ ಹೇಳಿ ಯಾರು ಅಂತ ಕಂಪ್ಲೇಂಟ್ ಬಾಕ್ಸ್. ಕಂಪ್ಲೇಂಟ್ ಬಾಕ್ಸ್ ಅಂತ ನಾನೇ ಅಂತೀರಾ? ಇಲ್ಲ ನಾನೇ ಕಂಪ್ಲೇಂಟ್ ಬಾಕ್ಸ್ ಯಾರು ಇಲ್ಲ. ಇವ್ನ್ ಸ್ವಲ್ಪ ಅದೇ ಇವಾಗ ನಾನು ಹೇಳ್ದೆ ಅಂತ ಹೇಳ್ತಾರೆ ಇಲ್ಲ, ಆನ್ಸರ್ no, 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 ಇಮೇಲ್ no. ಬಿಡಿ. ಸರ್ನ ಕೇಳಿ, ಸರ್ ಹೇಳಿ ಸರ್. ಆನ್ಸರ್ ಅಂದ್ರೆ ಅವ್ರ ಈ ಕೆಲಸ ಮಾಡಿಲ್ಲ, ಈ ಕೆಲಸ ಮಾಡಿಲ್ಲ ಅಂತ ಬಂದು ಹೇಳೋಣ. ಪ್ರೊಡಕ್ಷನ್ ಮಾಡ್ತಾರ ಅವ್ನ್ ಮಾಡಿಲ್ಲ ಅಂದಾಗ ಅವ್ನ ಅದ್ ಆಗ್ಲೇಬೇಕಲ್ಲ, ಹೇಳಲೇಬೇಕು. ಕಂಪ್ಲೇಂಟ್. ಓಕೆ. ಸೊ ಚೇತನ್ ಅವರೇ, ನಿಮ್ಗೆ ಯಾರು ಅನ್ಸುತ್ತೆ? ಗೊತ್ತಿಲ್ಲ ಮೇಡಮ್, ಇದು ಎಕ್ಸಲೆಂಟ್ ಆನ್ಸರ್. ಗೊತ್ತಿಲ್ಲ ಮೇಡಮ್. ಗೊತ್ತಿಲ್ಲ ಮೇಡಮ್. ನೀವೆಲ್ಲ ಯೂಟ್ಯೂಬ್ ಇಂದಾನೆ ಬಹಳಷ್ಟು ಯೂಟ್ಯೂಬ್ ಸ್ಟಾರ್ಸ್ ಅಂದ್ರು ತಪ್ಪಾಗಲ್ಲ. ಸೊ ಫೇಮಸ್ ಆಗಿರೋದ್ರಿಂದ ಸೆಟ್ ಅಲ್ಲಿ ಯಾರಾದ್ರೂ ಫೋನ್ ತಗೊಂಡು ಗ್ಯಾಪ್ ಅಲ್ಲಿ ರೀಲ್ಸ್ ಮಾಡಿರೋರು ಇದಾರಾ? ಇಲ್ಲ ಇಲ್ಲ, ಅವಾಗ ಯಾರು ಮಾಡ್ತಾ ಇಲ್ಲ. ಅವಾಗ ಯಾರು ಮಾಡ್ತಾ ಇರ್ಲಿಲ್ಲ. ಅವಾಗ ಯಾರು ಸೆಟ್ ಅಲ್ಲಿ ಇಲ್ಲ, ಬ್ರೇಕ್ ಇಲ್ಲ. ಇದ್ದಾಗ ಇಲ್ಲ ಇಲ್ಲ ಯೂಟ್ಯೂಬ್ ಮಾಡ್ತಿದ್ವಿ. ಯೂಟ್ಯೂಬ್ ಏನ್ ಮಾಡ್ತಾ ಅಲ್ಲ, ನಾವು ಯೂಟ್ಯೂಬ್ ಶಾರ್ಟ್ ಫಿಲ್ಮ್ಸ್ ಮಾಡೋ ಟೈಮಲ್ಲಿ ಅವೇನ್ ರೀಲ್ಸ್ ಜಾಸ್ತಿ. ಸೊ ಎಲ್ಲರೂ ಸೀರಿಯಸ್ ಆಗಿ ಕಟ್ಟು ಸೀರಿಯಸ್ ಅಂತಲ್ಲ ಮೇಡಮ್, ಆಕ್ಟಿಂಗ್ ಮಾಡೋಣ, ಚೆನ್ನಾಗ್ ಮಾಡೋಣ ಅಂತ ಇರ್ತಾ ಇತ್ತು ಅಷ್ಟೇ. ಅಲ್ಲ, ಅವಾಗ ನಮ್ಗಿನ್ನ ಸೋಷಿಯಲ್ ಮೀಡಿಯಾ ಅಂದ್ರೆ Instagram ಅಕೌಂಟ್ಸ್, ಫೇಸ್ಬುಕ್ ಅಕೌಂಟ್ಸ್ ಆಕ್ಟಿವ್ ಇಟ್ಕೋಬೇಕು ಅನ್ನೋದು ಅಷ್ಟೊಂದು ನಮ್ಗೆ ಐಡಿಯಾ ಇರ್ಲಿಲ್ಲ. ನಾವು ಯೂಟ್ಯೂಬ್ ಶಾರ್ಟ್ ಫಿಲ್ಮ್ಸ್ ಮಾಡ್ತಾ ಇದ್ವಲ್ಲ, ಅದ್ರಲ್ಲೇ ಕಾನ್ಸಂಟ್ರೇಟ್ ಮಾಡ್ತಿದ್ವಿ. ಸೊ ಈ ರೀಲ್ಸ್, ಈ ಟಿಕ್ ಟಾಕ್ ಇವೆಲ್ಲ ಏನ್ ಮಾಡ್ತಾ ಇರ್ಲಿಲ್ಲ ಅವಾಗ ಶೂಟಿಂಗ್ ಮಾಡಕ್ಕೆ. ಓಕೆ. ಸಿಕ್ಕಾವಡೆ ಸೂಪರ್ ಆಗಿ ಆನ್ಸರ್ ಮಾಡಿದ್ರಿ. ಅಂಡ್ ಚೇತನ್ ಅವ್ರಿಗೆ ಟಟಾ ಬಾಬಾಯ್ ಹೇಳೋ ಟೈಮು. ಸೊ ಚೇತನ್ ಅವ್ರೆ ಹೇಳಿ, ಕೊನೆಯದಾಗಿ ಎಷ್ಟೊಂದ್ ಜನ ಪ್ಲಾನ್ ಮಾಡ್ಕೊಂಡಿರ್ತಾರೆ ನಾಳೆ ನಾಡ್ದಾಗ ನೋಡ್ಬೇಕು ಮೂವಿನ ಅಂತ, ಅಂತವ್ರಿಗೆ ಏನ್ ಹೇಳ್ತಾರೆ? ಈಗಾಗ್ಲೇ ಚಿತ್ರನ ವೀಕ್ಷಿಸಿರೋರ್ಗೆ ಏನ್ ಹೇಳ್ತೀರಿ? ಚಿತ್ರನ ವೀಕ್ಷಿಸಿರೋರ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅಂದ್ರೆ ಶಾರ್ಟ್ ಫಿಲಮ್ ಅಲ್ಲಿ ನಗ್ಸಿರೋ ತರನೇ ಪಕ್ಕ ನಗ್ಸಿರ್ತಾರೆ ಇವರು ಅನ್ನೋ ಭರವಸೆ ಮೇಲೆ ಬಂದಿದ್ಕೆ ಅವರೆಲ್ಲ ತುಂಬಾ ಸ್ಯಾಟಿಸ್ಫೈಡ್ ಆಗಿದ್ದಾರೆ. ಸೊ ನೀವು ಸಹ ನೋಡದೇ ಇರೋರು ಆದಷ್ಟು ಬೇಗ ಬಂದು ನೋಡಿ. ವೀಕ್ ಡೇಸ್ ಅಲ್ಲಿ ಹೌಸ್ಫುಲ್ಸ್ ಆಗ್ತಾ ಇದೆ. ವೀಕೆಂಡ್ ವರ್ಗೂ ಕಾಯ್ಬೇಡಿ. ವೀಕೆಂಡ್ ಅಂದ್ರೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನ ಕೊಡಿ. ನಾವೆಲ್ಲ ನಿಮ್ಮ ಒಂದು ಮಕ್ಕಳ ತರ ಟ್ರೀಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ನಮ್ಮನ್ನ ಜಾಯ್ನ್ ಆಗೋದಕ್ಕೆ. ಈಗ ನಮ್ಮನ್ನ ಜಾಯ್ನ್ ಆಗಿದ್ದಾರೆ ಶ್ರೀಭವ್ಯ. ಸೊ ವೆಲ್ಕಮ್ ಟು ದ ಶೋ. ಹೇಗಿದ್ದೀರಿ? ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಸೊ ಹೇಗೆ ಅನ್ನಿಸ್ತಾ ಇದೆ ಈಗ ಬಿಗ್ ಸ್ಕ್ರೀನ್ ಮೇಲೆ ಸಿನಿಮಾ ರಿಲೀಸ್ ಆಗಿದೆ, ರೆಸ್ಪಾನ್ಸ್ ಸಕ್ಕದಾಗಿದೆ. ಸೊ ಹೌ ಯು ಫೀಲಿಂಗ್? ತುಂಬಾ ಖುಷಿ ಆಗ್ತದೆ. ಈ ರೇಂಜಿಗೆ ಜನ ಇಷ್ಟಪಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಜನರನ್ನ ನಗಿಸ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಇತ್ತು ಅನ್ನೋದು ಬಿಟ್ರೆ, ಈ ಮಟ್ಟಕ್ಕೆ ಎಲ್ಲ ಕಡೆ ಹೌಸ್ ಫುಲ್ ಆಗುತ್ತೆ ಅನ್ನೋದು ಇಟ್ಸ್ ನ್ಯೂ ಫೀಲಿಂಗ್ ಫಾರ್ ಅಸ್ ಅಂತ ಹೇಳ್ಬೋದು. ತುಂಬಾ ಖುಷಿ ಆಗುತ್ತೆ. ತುಂಬಾ ಖುಷಿ ಆಗುತ್ತೆ. ಸೊ ನಿಮ್ಮನ್ನ ಬಿಗ್ ಸ್ಕ್ರೀನ್ ಅಲ್ಲಿ ನೋಡ್ಕೊಂಡಾಗ ಆದಂತಹ ಎಕ್ಸ್ಪೀರಿಯನ್ಸ್ ಕ್ಯಾನ್ ಯು ಜಸ್ಟ್ ಶೇರ್ ವಿತ್ ಅಸ್? ತುಂಬಾ ಖುಷಿ ಆಗುತ್ತೆ ಅನ್ನೋದು ಬಿಟ್ರೆ ಇನ್ನೇನು ಹೇಳಕ್ ಸಾಧ್ಯ. ಶಿಲ್ಲೆ ಚಪ್ಪಾಳೆ ಏನಾದ್ರು ಬಂತ ಹೋಗಿದ್ರ ಥಿಯೇಟರ್ಗೆ? 100% ಎಲ್ಲ ಜನ ಜೊತೆ ನೋಡಿದ್ರ ಚಿತ್ರನ? ಹೌದೌದು. ಸೊ ಯಾವ ಒಂದು ಪರ್ಟಿಕ್ಯುಲರ್ ಸೀಕ್ವೆನ್ಸ್ ಅವ್ರಿಗೆ ಖುಷಿ ಕೊಡ್ತು? ನನಗೆ ಬಂದಿರೋ DMs ಅಲ್ಲಿ ಮೇನ್ ಪಿಕ್ ಮಾಡಬೇಕು ಅಂತಂದರೆ, ನಾನು ಮತ್ತು ನನ್ನ ಪೇರ್ ಗೌರವ್ ಇಬ್ಬರು ಬಂದಿದ ತಕ್ಷಣ ಇನ್ನು ಏನು ಮಾತಾಡ್ತೀವೋ ಬಿಡ್ತೀವೋ ನೀವು ನಗಿಸ್ತೀರಾ ಅನ್ನೋ ಕಾನ್ಫಿಡೆನ್ಸಲ್ಲಿ ನಾವು ಮೊದಲೇ ನಗ್ತಾ ಇದ್ವಿ ಅಂತ ಹೇಳ್ಬಿಟ್ಟು ನನಗೆ DM ಮಾಡಿದ್ದಾರೆ ಒಂದಷ್ಟು. ಸೊ ಜನರನ್ನ ನಗಿಸೋದು ತುಂಬ ಕಷ್ಟದ ಕೆಲಸ ಅಂತ ಹೇಳ್ತಾರೆ. ಸೊ ಅದನ್ನು ನಾವು ಮಾಡಿದ್ದೀವಿ ಫಸ್ಟ್ ಮೂವಿಲೇ ಅಂತ ಹೇಳೋಕ್ಕೆ ತುಂಬ